ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನಾನು ರಕ್ಷತ್ ಶೆಟ್ಟಿ. ಮೇ 4ನೇ ತಾರೀಕು 4 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದ ಫಲಿತಾಂಶ ಪ್ರಕಟವಾಗುವುದಕ್ಕಿದೆ. ಆ ಫಲಿತಾಂಶ ಪ್ರಕಟವಾದ ನಂತರ ರಾಜ್ಯ ರಾಜಕಾರಣದಲ್ಲೂ ಕೂಡ ಬಹುದೊಡ್ಡ ಬದಲಾವಣೆಯೊಂದು ನಡೆಯುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಚರ್ಚೆ ಸೃಷ್ಟಿಯಾಗೋದಕ್ಕೆ ಆಡಳಿತ ಪಕ್ಷದ ನಾಯಕರೇ ಕಾರಣ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಒಬ್ಬೊಬ್ಬ ನಾಯಕರು ಕೊಡ್ತಾ ಇರುವಂತ ಒಂದೊಂದು ಹೇಳಿಕೆಗಳು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇರುತ್ತೆ. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಮತ್ತೆ ಕುರ್ಚಿ ಕದನ ಶುರುನಾ ಅನ್ನುವಂತ ಪ್ರಶ್ನೆ. ಅಧಿಕಾರ ಹಂಚಿಕೆಗೆ ಡಿ.ಕೆ. ಶಿವಕುಮಾರ್ ವರಿಷ್ಠರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿರುವಂತ ಮಾಹಿತಿ. 2.5 ವರ್ಷ ಅನ್ನೋ ಲೆಕ್ಕಾಚಾರ ಇತ್ತು. 2.5 ವರ್ಷ ಕಳೆದಿದೆ. 3 ವರ್ಷ 20ನೇ ತಾರೀಕಿಗಾಗತ್ತೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಮೇ 20ನೇ ತಾರೀಕಿಗೆ. ಆ ಸಂದರ್ಭದಲ್ಲಿ ತನಗೆ ಕೊಟ್ಟಿರುವಂತ ವಾಗ್ದಾನವನ್ನ, ತನಗೆ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸಿ ಅಂತ ಡಿ.ಕೆ. ಶಿವಕುಮಾರ್ ವರಿಷ್ಠರ ಮುಂದೆ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಶಾಸಕರು ಕ್ಯಾಬಿನೆಟ್ ರೀಶಫಲ್ ಅನ್ನ ಕೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯಾಗಬೇಕು. ಈಗ ಆಗದೇ ಇದ್ರೆ ಮತ್ಯಾವಾಗ ಅನ್ನುವಂತ ಪ್ರಶ್ನೆ. ಸರ್ಕಾರ ಒಂದು 3 ವರ್ಷ ಹತ್ರ ಬಂತು ಅಂದ್ರೆ ಆಲ್ಮೋಸ್ಟ್ 3 ವರ್ಷ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗಿದೆ. ಹಿರಿಯರಿದ್ದೀವಿ ನಾವು, 4 ಬಾರಿ 5 ಬಾರಿ 6 ಬಾರಿ ಗೆದ್ದವರು. ನಮ್ಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ, ನಮ್ಮ ಪ್ರದೇಶಕ್ಕೆ ಅವಕಾಶ ಸಿಕ್ಕಿಲ್ಲ, ಹಿರಿತನಕ್ಕೆ ಬೆಲೆ ಸಿಕ್ಕಿಲ್ಲ. ಈ ರೀತಿಯ ಬೇಡಿಕೆಗಳನ್ನು ಓಪನ್ ಆಗೇ ಇಡ್ತಾ ಇದ್ದಾರೆ. ಬದಲಾವಣೆ ಆಗಬೇಕು, ಕ್ಯಾಬಿನೆಟ್ ರೀಶಫಲ್ ಆಗಬೇಕು. ಸದ್ಯ ಇರುವಂತ ಪ್ರಶ್ನೆ ಇಷ್ಟೇ, ಹೊಸ ನಾಯಕತ್ವದೊಂದಿಗೆ ಹೊಸ ಕ್ಯಾಬಿನೆಟ್ ರಚನೆಯಾಗತ್ತಾ? ಹೊಸ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರುತ್ತಾ? ಅಥವಾ ಈಗಿರುವಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಬದಲಾವಣೆ ಆಗತ್ತಾ ಅಂತ. ಆ ರೀತಿಯಾದರೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಈ ಹಂತಕ್ಕೆ ಈಡೇರಲ್ಲ ಅನ್ನುವಂತ ಅರ್ಥ. ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಡ್ತು. ಶಾಸಕರು ಹೇಳಿದ್ದಾರೆ, ಮೊನ್ನೆ ದಿಲ್ಲಿಗೂ ಹೋಗಿ ಬಂದವರು, ನಮಗೆ ಹೈಕಮಾಂಡ್ ನಿಂದೊಂದು ಭರವಸೆ ಸಿಕ್ಕಿದೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಅಂತ. ಸೊ ಇದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತ ವಿಚಾರ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ. ಇವತ್ತು ಸಿಎಂ ಆಪ್ತ ಕೆ.ಎನ್. ರಾಜಣ್ಣ ಇವತ್ತು ಮಾತನಾಡಿದರು. ಅವರ ಮಾತು ಪದತ್ಯಾಗಕ್ಕೆ ಸಂಬಂಧಿಸಿದಂತಾಗಿತ್ತು. ಇಲ್ಲಿಯವರೆಗೆ ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆಯ ಬಗ್ಗೆ ಕೆ.ಎನ್. ರಾಜಣ್ಣ ಅವರ ಮಾತು ಒಂದು ರೀತಿಯಲ್ಲಿದ್ರೆ, ಇವತ್ತವರು ಆಡಿದಂತ ಮಾತು ಮತ್ತೊಂದು ರೀತಿಯಲ್ಲಿತ್ತು. ಎರಡಕ್ಕೂ ರೆಡಿಯವರು. ಪದತ್ಯಾಗಕ್ಕೂ ರೆಡಿ ಇದ್ದಾರೆ, ಮುಂದುವರಿಯೋದಕ್ಕೂ ರೆಡಿ ಇದ್ದಾರೆ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನುವಂತ ಹೇಳಿಕೆ ಬಹಳ ಹಿಂದಿನಿಂದಲೂ ಬರ್ತಾನೆ ಇದೆ. ಬಟ್ ಪದತ್ಯಾಗದ ಮಾತು ಮೊದಲ ಬಾರಿಗೆ ಬಂದಿದೆ ಸಿಎಂ ಕ್ಯಾಂಪಿಂದ, ಸಿಎಂ ಆಪ್ತ ವಲಯದಿಂದ ಪದತ್ಯಾಗದ ಮಾತು ಬಂದಿದೆ. ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆ ಕಾರಣ ಆಗ್ತಾ ಇದೆ. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ರೀ, ರಾಜಣ್ಣ ಏನೋ ಮಾತನಾಡಿದ್ದಾರೆ ಅಂದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತಲ್ಲ ಅಂತ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟರು. ಇದರ ಮಧ್ಯೆ ಶಾಸಕರ ಬೇಡಿಕೆ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಮಂತ್ರಿಗಳಾಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ರೌಂಡ್ ನಾವು ದಿಲ್ಲಿಗೆ ಹೋಗಿ ಬರ್ತೀವಿ ಅಂತ ಶಾಸಕರು ಮಾತನಾಡಿದ್ದಾರೆ. ರಾಘವೇಂದ್ರ ಹಿಟ್ನಾಳು, ಬೇಳೂರು ಗೋಪಾಲಕೃಷ್ಣ, ನಾರಾಯಣ ಸ್ವಾಮಿ ಇವರೆಲ್ಲ ಮಾತನಾಡಿದ್ದಾರೆ. ನೋಡು. ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಇದು ಆತುರದಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಕರ್ನಾಟಕ ರಾಜ್ಯದ ಜನರ ಭವಿಷ್ಯ ಇದರಲ್ಲಿ ಅಡಗಿರುತ್ತದೆ, ಪಕ್ಷದ ಭವಿಷ್ಯನೂ ಕೂಡ ಅಡಗಿದೆ. ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು. ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ.
ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ರಾಜಣ್ಣ ಹೇಳಿದ್ರೆ ಸಿದ್ದರಾಮಯ್ಯ ಅಧಿಕಾರ ಬಿಡ್ಲಿಕ್ಕೆ ರೆಡಿ ಇದ್ದಾರೆ, ತ್ಯಾಗಕ್ಕೆ ರೆಡಿ ಇದ್ದಾರೆ. ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅವ್ರ ಮಾತನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ ರಾಜಣ್ಣ. ಯಾವಾಗ ಹೇಳಿದ್ರು ರಾಜಣ್ಣ? ಹೇಳಿದ್ರು ಏನಂತ? ಸಿದ್ದರಾಮಯ್ಯ ತಮ್ಮ ಸ್ಥಾನ ಬಿಟ್ಕೊಳ್ಳಿ ಮಾನಸಿಕ ರೆಡಿ ಇದ್ದಾರೆ. ಯಾರಿಗೆ ಹೇಳಿದಾರೆ? ಅವ್ರಿಗೆ ಹೇಳಿದಾರಂತ? ರಾಜಣ್ಣಂಗೆ ಹೇಳಿದಾರಂತ? ಆ ತರ ಹೇಳಿದ್ರು ಅವರು. ರಾಜಣ್ಣಂಗೆ ಹೇಳಿದಾರಾ? ಈಗ ರಾಜಣ್ಣ ಏನಿಲ್ಲ, ಸಿದ್ದರಾಮಯ್ಯ ಅವರು ರಾಜಣ್ಣಂಗೆ ಹೇಳಿದಾರ? ಆ ಥರ ಹೇಳ್ದಂಗಿಲ್ಲ ಅವರು. ಆ ಥರ ಮೂಡಲಿಲ್ವಾ ಸರ್ ಸಿದ್ದರಾಮಯ್ಯ ಅವರು? ಸರ್ ಏನಕ್ಕೆ ಬಿಟ್ಕೊಡ್ಬೇಕು? ಏನಕ್ಕೆ ಬಿಟ್ಕೊಡ್ಬೇಕಂತ ನಾನು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಕೂತವ್ರೆ. ಯಾರನ್ನ ಮುಖ್ಯಮಂತ್ರಿಯಿಂದ ಕುರ್ಚಿಯಿಂದ ಕೂತ್ಕೊಂಡು ಯಾರನ್ನ ನಾನು ಬಿಟ್ಕೊಡ್ತೀನಿ ಅಂತ ಯಾರನ್ನ ಹೇಳ್ತಾರ? ಇತಿಹಾಸ ಇದೆಯಾ? ಇತಿಹಾಸ ಆ ಥರ ಇದೆಯಾ? ಮತ್ತೆ ಇತಿಹಾಸ ಇದೆಯಾ? ಆಗಿನ ಸಚಿವರುಗಳು ದೆಹಲಿಗೆ ಹೋಗಿ ನಾಯಕತ್ವ ಬದಲಾವಣೆ ಗೊಂದಲಗಳನ್ನು ಪರಿಹಾರ ಮಾಡಿ ಅಂತ ಹಾಕೊಂಡು ಒತ್ತಡ ಹೇರ್ತಾ ಇದ್ದಾರೆ. ಈ ಸುಮ್ಮನೆ ಅನಗತ್ಯ ಗೊಂದಲ ಆಗ್ತಾ ಇದೆ, ಗೊಂದಲಗಳನ್ನು ಪರಿಹಾರ ಮಾಡಿ. ಏನು ಗೊಂದಲ ಇಲ್ಲ. 4ನೇ ತಾರೀಕು ಆದ್ಮೇಲೆ ಎಲ್ಲ ಸರಿ ಹೋಗ್ತದೆ. ಏನು ಡೆವಲಪ್ಮೆಂಟ್ ಇಲ್ಲ. ಥ್ಯಾಂಕ್ ಯು. ಈಗಾಗಲೇ ಭಾಳ ಸ್ಪಷ್ಟಪಡಿಸಿದ್ದೇವೆ, ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರವರು ಆಲ್ರೆಡಿ ಮುಖ್ಯಮಂತ್ರಿಗಳಿದ್ದಾರೆ. ಸೂಕ್ತ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತಾರೆ. ಸೊ ಏನೇ ತೀರ್ಮಾನಗಳಾದರೂ ರಾಜ್ಯದ ನಾಯಕರು ಮತ್ತು ನಮ್ಮ ಹೈಕಮಾಂಡ್ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಹಂತದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಆ ವ್ಯಾಪ್ತಿಯಲ್ಲಿ ಇಲ್ಲ. ಯಾಕಂದರೆ ಹೈಕಮಾಂಡ್ ಸೂಚನೆ ತೀರ್ಮಾನ, ಇವತ್ತು ನಮ್ಮ ನಾಯಕರುಗಳು ತೀರ್ಮಾನ ಅಂತಿಮ. ಇವತ್ತು ಹೈಕಮಾಂಡ್ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ರೀಶಫಲ್ ಮಾಡಬೇಕು ಅಂತೇಳಿ 3ಕ್ಕೂ ಹೆಚ್ಚು ಗೆದ್ದಂಥ ಸುಮಾರು 35 ಶಾಸಕರು ಕೂಡ ಡೆಲ್ಲಿಗೆ ಹೋಗಿ ಮನವಿಯನ್ನು ಮಾಡಿ ಬಂದಿದ್ದೀವಿ. ಕೇಳ್ತಕ್ಕಂಥದ್ದು ಕರ್ತವ್ಯ, ಮಾಡ್ತಕ್ಕಂಥದ್ದು ಅಲ್ಟಿಮೇಟ್ಲಿ ಹೈಕಮಾಂಡಿಗೆ ಬಿಟ್ಟು ವಿಚಾರ. ಈ ಒಂದು ರಿಸಲ್ಟ್ ಬಂದ ಮೇಲೆ 40 ಜನ ಮತ್ತೆ ಹೋಗ್ತಿದ್ದೀವಿ. ಮತ್ತೆ ನಾವು ಹೈಕಮಾಂಡ್ ಬಾಗಿಲು ತಟ್ಟಲಿಕ್ಕೆ ಹೋಗ್ತಾ ಇದ್ದೀವಿ. 3 ವರ್ಷ ಆಗಿದೆ. ಅವಕಾಶಗಳನ್ನು ಬೇರೆಯವ್ರಿಗೆ ಒಂದು ಕೊಡಬೇಕು, ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತ ಕೇಳ್ತಾ ಇದ್ದೀವಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಸರ್, ದೆಹಲಿ ತಮ್ಮ ಪ್ರವಾಸದ ವೇಳೆ ಹೈಕಮಾಂಡ್ ತಮಗೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ ಏನಾದರೂ ಸೂಚನೆ ಕೊಟ್ಟಿದ್ದೀವಿ? ಸೂಚನೆ ಏನು ಹೇಳಿಲ್ಲ. ಅವರಿಗೂ ಸಹ ಮಾಡಬೇಕನ್ನೋದು ಒಂದು ಅವರ ಮನದಾಳದಲ್ಲಿ ಇದೆ. ನಾವೇನು ಇದು ಭಿನ್ನಮತ ಮಾಡಲಿಲ್ಲ. ನಾವು ಯಾವುದೇ ಭಿನ್ನಮತ ಅಥವಾ ಪಕ್ಷ ವಿರೋಧ ಚಟುವಟಿಕೆ ಇದು ಯಾವುದೂ ನಾವು ಮಾಡೋದಲ್ಲ. ಇಲ್ಲಿವರೆಗೆ ಶಾಂತಿಯುತವಾಗಿ ಆರಾಮಾಗಿ ನಾವಿದ್ದೀವಿ. ಯಾವುದೇ ಚರ್ಚೆ ನಾವು ಇದು ಮಾಡಲ್ಲ. ಕೇಳೋ ಅಂತ ಈಗ 3 ವರ್ಷ ಆದಮೇಲೆ ಕೇಳೋ ಹಕ್ಕಿದೆ. ಹೋಗಿ ಹೈಕಮಾಂಡನ್ನು ಕದ ತಟ್ಟಿದ್ದೀವಿ ಅಷ್ಟೇ. ಈಗಾಗಲೇ 30 ಜನ ಶಾಸಕರು ಹೋಗಿ ಬಂದಿದ್ದೀರಾ, ಮತ್ತೆ 40 ಜನ ಅಂದ್ರೆ ಈ ಪೈಪೋಟಿ ಹೆಂಗೆ ಜಾಸ್ತಿ ಆಗ್ತಿದೆ? ಇಲ್ಲ ಆ ಥರ ಏನಿಲ್ಲ. ನಾವು ಹೋದರಲ್ಲೇ ಅವತ್ತು ಕಮ್ಮಿ ಬಂದಿದ್ರು ಸ್ವಲ್ಪ. ಈಗ 40 ಜನ ನಾವು ಮೀಟಿಂಗ್ ಮಾಡಿ ಹೋಗ್ಬೇಕನ್ನೋ ತೀರ್ಮಾನ ಆಗಿದೆ. ಆ 40 ಜನರಲ್ಲೂ ಮಂತ್ರಿ ಸ್ಥಾನವನ್ನು ಯಾರೂ ಕೇಳಲಿಲ್ಲ. ಆದ್ಯತೆ ಮೇಲೆ ಇಷ್ಟು ಜನರಿಗಿದ್ದೀವಿ, ನೀವು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ. ಯಾರು ನಾವು ಎಲ್ಲರಿಗೂ ನಂಗೆ ಮಂತ್ರಿ ಬೇಕು ಅಂತ ಇಲ್ಲ. ಅವರು ನೋಡಿ ಪಾಪ ನಮಗೋಸ್ಕರ ಕೆಲವರು ಬಂದಿದ್ದಾರೆ. ಇಲ್ಲ ನಮಗೆ ಆಗಬೇಕು, ಮಂತ್ರಿ ಸ್ಥಾನವನ್ನು ಕೊಡಬೇಕು, ಕೇವಲ ಅವರೇ ಇರುವಂಥದ್ದೆಲ್ಲ, ಸೀನಿಯರ್ ಒಂದಿಷ್ಟು ಜನ 4-5 ಜನ ಇರಲಿ, ಬಾಕಿಯವ್ರನ್ನೆಲ್ಲರೂ ತೆಗಿಬೇಕು ಅನ್ನೋದು ಅವ್ರದ್ದೆಲ್ಲರೂ ಒಪಿನಿಯನ್. ಖಂಡಿತವಾಗ್ಲೂ ಕೂಡ. ಯಾಕಂದರೆ ಸರ್, ಈಗಾಗಲೇ ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆಯಾದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ. ನಮ್ಮ ಹಕ್ಕು ಕೂಡ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ಟು ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ. ಬದಲಾವಣೆ ಆಗ್ತದೆ. ನಂತರ ಮೇ 5 ನಂತರ 15 ಒಳಗಡೆ ಒಳ್ಳೆ ಸುಸೂಚನೆ ಕರ್ನಾಟಕ ರಾಜ್ಯ ಬರ್ಬೋದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಬಿಜೆಪಿ ನಾಯಕರೆಲ್ಲ ಪ್ರತಿಕ್ರಿಯೆ ಕೊಡುವುದಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಒಂಥರ ಪುಳಕ, ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ. ಬಿಜೆಪಿ ನಾಯಕರು ಡೆಡ್ಲೈನ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾಯಕರು ಮಾತನಾಡಿದ್ದಾರೆ. ಬಿಜೆಪಿಯ ಒಂದಿಬ್ಬರು ಮಾತನಾಡಿದಂಥ ಡೀಟೇಲ್ ನೋಡೋಣ. ಸಿದ್ದರಾಮಯ್ಯನವರು 15 ದಿವಸದ ಸರ್ದಾರ್, 15 ದಿನಕ ಸುಲ್ತಾನ್. ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಲ್ಲ. ಕುರ್ಚಿಯ ಕಾದಾಟದೊಳಗೆ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. 4ನೇ ತಾರೀಕೇನು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತದ, ಅಂದೇನು ಬಾಗಲಕೋಟೆಯ ಫಲಿತಾಂಶ ಮತ್ತು ದಾವಣಗೆರೆ ಫಲಿತಾಂಶ ಬರ್ತದ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಕಡೆ ಸಿದ್ದರಾಮಯ್ಯನ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ. ಪರ್ಪಸ್ಲಿ ಗೊತ್ತಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ರೂ ಕೂಡ
ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಇದು ಬಣ ಆಗಿದೆ, 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ, ಬರಗಾಲ ಬಂದಿದೆ, ಜನರು ಕುಡಿಯೋಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ MLAಗಳು DK ಶಿವಕುಮಾರ್ ಅವರು ಎಲ್ಲ ಡೆಲ್ಲಿ ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಕುಡಿಯೋ ನೀರಿಗೆ. ಬರಗಾಲ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ನೀವು ಡೆಲ್ಲಿ ಟೂರೇ ಮಾಡ್ಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡಬೇಕು. ಇಲ್ಲಿಗೆ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.